ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆ ಖಂಡಿಸಿ ಬಿಜೆಪಿಯ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಗೋಪಿ ಭಾಗಿ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನ ಖಂಡಿಸಿ ನಗರದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಚಿಂತಾಮಣಿ ನಗರದ ಆಜಾದ್ ಚೌಕದಿಂದ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಮೆರವಣಿಗೆ ನಡೆಸಿದ್ದಾರೆ. ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರ ಗೌಡ ಅವರು ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದಿದ್ದು, ರಾಜ್ಯ ಸರ್ಕಾರ ಕುರ್ಚಿ ಜಂಜಾಟದಲ್ಲಿ ಕಾಲಹರಣ ಮಾಡುತ್ತಿದೆ. ಪ್ರತಿದಿನ ಟಿವಿ ಹಾಗೂ ಪತ್ರಿಕೆಗಳಲ್ಲಿ ಧಾರಾವಾಹಿ ರೂಪದಲ್ಲಿ ಅಧಿಕಾರ ಗದ್ದುಗೆ ಯಾರಿಗೆ ನೀನಾ ನಾನಾ ಎಂಬಂತೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹಗ್ಗ ಜಗ್ಗಾಟದಲ್ಲಿ ತೊಡಗಿದ್ದಾರೆ. ಇದರಿಂದ ರೈತರ ಜ್ವಾಲಂತ ಸಮಸ್ಯೆಗಳನ್ನ ಕೇಳುವವರು ಇಲ್ಲವಾಗಿದ್ದಾರೆ. 5 ಗ್ಯಾರಂಟಿ ನೀಡಿದ್ದೇವೆ ಎಂದು ಜನರನ್ನ ನಂಬಿಸಿ ಖಜಾನೆಯನ್ನ ಲೂಟಿ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಮಾವನ್ನ ಬೆಳೆಯೋದಕ್ಕೆ 5-6 ಲಕ್ಷ ನಾನೇ ಖರ್ಚು ಮಾಡಿದ್ದೆ, ಆದರೆ 50 ರೂಪಾಯಿ ಬಂದಿದೆ. ಸರ್ಕಾರದಲ್ಲಿ ಬೆಂಬಲ ಬೆಲೆ ಕೊಡಬೇಕಂತ ಘೋಷಣೆ ಆದರೂ ಕೂಡ ಕೇಂದ್ರ ಸರ್ಕಾರ ಹೇಳಿತ್ತು. ಇದುವರೆಗೂ ಕೂಡ ಇರ್ತಕ್ಕಂಥ ಆಡಳಿತದಲ್ಲಿ ರೈತರನ್ನ ಗುರುತಿಸಿ ಇದುವರೆಗೂ ದುಡ್ಡು ಕೊಟ್ಟಿಲ್ಲ. ಇವ್ರು ಇನ್ನೇನು ಸರ್ಕಾರ ನಡೆಸ್ತಾರೆ? ಇವರು ಯಾವ ಪುರುಷಾರ್ಥಕ್ಕೆ ಇವರು ಅಧಿಕಾರ ಇರಬೇಕು? ಇವರಿಗೆ ರೈತರು ಏನಾಗಬೇಕು? ವರ್ಷಕ್ಕೊಂದು ಬೆಳೆ ಮಾವು ಬೆಳೆಗೆ ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ 3 ತಿಂಗಳ ಬೆಳೆ ಬೆಳೀತಕ್ಕಂಥ ತರಕಾರಿಗಳಿಗೆ ಹಾಳಾಗಿರ್ತಕ್ಕಂಥ ರೈತರು ನೋಡ್ತಾರೆ. ಇವರಿಗೆ ಯೋಗ್ಯತೆ ಇಲ್ಲ. ಇನ್ನೂ 2.5 ವರ್ಷ ಇದೆ. ಇನ್ಮೇಲಾದರೂ ಅವ್ರಿಗೇನೋ ನಾಚಿಕೆ ಮಾನ ಮರ್ಯಾದೆ ಇದ್ದರೆ, ರೈತರ ಪರವಾಗಿ ನಿಂತು ಏನಾದರೂ ಕೆಲಸ ಮಾಡಬೇಕಂತ ಇದ್ದರೆ ಅವ್ರನ್ನ ದೇವ್ರು ಕಾಪಾಡ್ತಾರೆ, ರೈತರು ಕಾಪಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಭಾರತದಲ್ಲಿ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಇದೆ. ಈ ಸರಿ ಈ 3 ಇಲ್ಲ ಅಂತ ಹೋದರೆ ಕಿತ್ತು ಬಿಸಾಕ್ತಾರೆ. ಕಾಂಗ್ರೆಸ್ ಇಲ್ಲದೆ ಇರ್ತಕ್ಕಂಥ ಭಾರತ ಆಗ್ತದೆ, ಭಾರತ ಮುಕ್ತ ಕಾಂಗ್ರೆಸ್ ಆಗ್ತದೆ. ಇವ್ರಿಗೆ ಎಚ್ಚರಿಕೆ, ಇವ್ರು ಒಳ್ಳೇದಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತರ ಪರ ನಿಂತಿಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಅವ್ರು ತಿನ್ನ ಕೂಟ ಸಿಗಲ್ಲ. ನಮ್ಮ ಹೋರಾಟ ರೈತರ ಪರ ಇದೆ, ನಾವು ಗಟ್ಟಿಯಾಗಿ ರೈತರ ಪರ ನಿಲ್ತೀವಿ ಅಂತ ಹೇಳ್ತೀವಿ. ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಮಾತನಾಡಿ, ರೈತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರನ್ನ ಮರೆತಿದೆ. ರೈತರ ಕಣ್ಣೀರಿಗೆ ಕಾರಣವಾಗಿದ್ದು ರೈತರ ಶಾಪ ತಟ್ಟಲಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಿದ್ರು, ರಾಜ್ಯ ಸರ್ಕಾರವು ಮೆಕ್ಕೆಜೋಳದ ಖರೀದಿ ಕೇಂದ್ರ ಆರಂಭಿಸಿಲ್ಲ. ರಾಜ್ಯದ ರೈತರು ಅನೇಕ ಸಮಸ್ಯೆ ಎದುರಿಸುತ್ತಿದ್ದರು. ಇದ್ಯಾವುದರ ಗೊಡವೆಯೂ ನಮಗೆ ಸಂಬಂಧಿಸಿದ್ದಿಲ್ಲ ಎನ್ನುವಂತೆ ಕಿವಿ ಕೇಳಿಸದ, ಮಾತನಾಡಲು ಬಾರದಂತಹ ಸರ್ಕಾರವಾಗಿದೆ ಎಂದರು. ಏನಪ್ಪಾ ಅಂದ್ರೆ ಅನ್ನದಾತರಿಗೆ ಬೆಂಬಲ ಬೆಲೆ ಯಾವುದೇ ಒಂದು ಮಾವುದಾಗಬಹುದು, ಶ್ರೀನಿವಾಸಪುರ ಮಾವು ಹೆಚ್ಚು ಮಾವುದಾಗಬಹುದು, ಇವತ್ತು ಕೊಡ್ತಾ ಇಲ್ಲ. ಇವತ್ತು ಮೆಕ್ಕೆಜೋಳಕ್ಕೆ ಇದುವರೆಗೂ ಖರೀದಿ ಕೇಂದ್ರ ತೆರೀಬೇಕಾಗಿತ್ತು. ಚಿಂತಾಮಣಿಯಲ್ಲಿ ಇವತ್ತು ಖರೀದಿ ಕೇಂದ್ರ ಚಿಕ್ಕಬಳ್ಳಾಪುರ ಹೆಡ್ಕ್ವಾರ್ಟರ್ ತೆಗೆದು ಅಲ್ಲಿ ತೆಗೆದಿಲ್ಲ. ಇವತ್ತು ರೈತರಿಗೆ ಯಾವುದೇ ಒಂದು ಗೊಬ್ಬರದ ರೇಟಿಂದ ಹಿಡಿದು ರೈತರಿಗೆ ತಡೆಯೋ ಕ್ರಿಮಿನಾಶಕದಿಂದ ಹಿಡಿದು ಎಲ್ಲ ಬೆಲೆನೂ ಹೆಚ್ಚಾಗಿದೆ. ಇವತ್ತು ರೈತನಿಗೆ ಎಲ್ಲ ಕೊಟ್ಟು ಬೆಳೆ ಕೈಗೆ ಬರೋ ಅಷ್ಟೊತ್ತಿಗೆ ಬೆಲೆ ಮಾತ್ರ ಇಳಿದೋಗುತ್ತೆ. ಅವ್ರು ಯಾವ ಥರ ಬದುಕಬೇಕು ಅಂತ ಒಂದು ಅಧ್ಯಯನವೂ ಮಾಡ್ತಾ ಇಲ್ಲ. ಇವರು ಕುರ್ಚಿಗೆ ಕಿತ್ಲಾಡಿಕೊಂಡು ಇವತ್ತು ದುಡ್ಡೇ ದಿವಾಳಿ ಮಾಡಿಕೊಂಡು 63ರಿಂದ 80% ಟ್ಯಾಕ್ಸ್ಗಳ ಟೈಪು ಲಂಚಾನ ಬೆಳೆಸ್ಕೊಂಡು ಎಲ್ಲೇ ಹೋದ್ರು ಯಾವುದೇ ಒಬ್ಬ ರೈತನ ಫೈಲು ಮುಂದುವರಿಯಲ್ಲ, ಯಾವುದೇ ತಾಲೂಕು ಆಫೀಸಲ್ಲಿ ಆಗಲ್ಲ. ನಾವು 15,000 ಕೋಡಿ ಮಾಡಿದ್ದೀರಿ, 8,500 ಕೋಡಿ ಮಾಡಿದ್ದೀರಿ ಅಂತ ಯಾವ ಕೋಡಿ ಮಾಡಿರೋದು? ರೈತರಿಗೆ ಸರ್ಕಾರ ಕೊಟ್ಟಂಥ ಜಮೀನು ಕೋಡಿನಾ? ಇಲ್ಲ ನಾವುಗಳು ರೈತರಿಂದ 3,000 5,000 ಕಟ್ಸ್ಕೊಂಡು ರೈತರಿಂದ 5 ಗುಂಟೆ 10 ಗುಂಟೆ ಇವಾಗದ ಕೋಡಿ ಇಲ್ಲ. ಯಾವ ಕೋಡಿ ಮಾಡಿರೋದು? ಇವತ್ತು ರೈತರಿಗೆ ಅನ್ಯಾಯ ಮಾಡುವಂಥ ಸರ್ಕಾರ, ಕೇಂದ್ರ ಸರ್ಕಾರ ಕಣ್ಣು ತರಿಸಿ ಕಲ್ಯಾಣಿ ಯೋಜನೆ ಅಂತ ಮಾಡಿ ನಿನ್ನೆ ತಾನೇ ಲೋಕಸಭೆಯಲ್ಲಿ ಮಂಡನೆ ಆಗಿದೆ. ಹಾಗೆ ಇವತ್ತು ಅದ್ರ ಪರವಾಗಿ ಪ್ರತಿ ಗಾಯಾಳು ರೈತನಿಗೆ 10 ಲಕ್ಷ, ರೈತನು ಏನನ್ನ ಹೆಚ್ಚು ಕಮ್ಮಿ ಅಂದರೆ 50 ಲಕ್ಷ
ರೈತನ ಪ್ರತಿ ಬೆಳೆಗೂ ಇನ್ಶೂರೆನ್ಸ್ ಕಟ್ಟುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ರೈತರು ಮುಂದೆ ಬರಲಿ, ರೈತ ಅನ್ನದಾತರ ಮನೆ ಹಾಳಾದ್ರೆ ದೇಶ ಹಾಳಾಗುತ್ತೆ ಅಂತ ಕೇಂದ್ರದ ಸರ್ಕಾರ ನರೇಂದ್ರ ಮೋದಿ ಅವರ ತಂಡ ಬಿಜೆಪಿ ನಂಬಿರುವಂಥ ಸಿದ್ಧಾಂತಗಳು. ಅವ್ರಿಗೋಸ್ಕರ ಇವಾಗ ತಿಂಗಳಿಗೆ 2,000 ಕಳಿಸೋದನ್ನ 5,000 ಮಾಡಬೇಕು ಅಂತಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಬಗ್ಗೆ ಎಲ್ಲ ಸಬ್ಸಿಡಿಗಳು ಘೋಷಣೆ ಮಾಡ್ತಾ ಇದೆ. ಯೂರಿಯಾಗಳಿಂದ ಹಿಡಿದು ಅದನ್ನು ಸಾವಯವ ಕೃಷಿ ಮುಖಾಂತರ ಬೆಳವಣಿಗೆ ಆಗಬೇಕು, ಮದ್ದುಗಳು ಇರ್ಕೂಡ್ದು ಅಂತೇಳಿ ಇವತ್ತು ಅದಕ್ಕೂ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಮನ್ನಣೆ ಮಾಡಿ ಇವತ್ತು ರೈತರ ಪರವಾಗಿದೆ. ಈ ರಾಜ್ಯ ಸರ್ಕಾರ ನಿದ್ದೆ ಹೋಗ್ತಾ ಇದೆ. ಪ್ರತಿಭಟನೆಯ ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕೆಎಂ ರಾಜಶೇಖರ್ ರೆಡ್ಡಿ, ಅರುಣ್ ಬಾಬು, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ, ನಗರ ಅಧ್ಯಕ್ಷ ಗೋವಿಂದರಾಜು, ಗಜಾಲ ಶಿವ, ಆಂಜಪ್ಪ, ದೇವರಾಜ್, ಕುರುಟಹಳ್ಳಿ ಡಾಬಾ ಮಂಜುನಾಥ್, ಪ್ರದೀಪ್, ರೈತ ಮುಖಂಡ ತ್ಯಾಗರಾಜ್, ಬನಹಳ್ಳಿ ಮಂಜುನಾಥ್, ಆಂಜನೇಯ ರೆಡ್ಡಿ, ಪ್ರದೀಪ್, ಬಟ್ಲಹಳ್ಳಿ ಶಿವಣ್ಣ, ಶಿವಾರೆಡ್ಡಿ, ಮಂಜುನಾಥ್, ಆಂಜನೇಯ ರೆಡ್ಡಿ, ಅಶೋಕ್, ಶ್ರುತಿ, ದೇವರಾಜ್ ಇದ್ದರು. ನಂದಿ ಟಿವಿ ಚಿಂತಾಮಣಿ. ಸರ್ಕಾರ